ಚಲೋತ್ನ ಗಾಡ ಯಾಕೋ ಇಲ್ಲಿ ಬಾಲ್ ಆಡೋದು ದಾಟ್ ಇಲ್ಲ ಸರ್ ಟೈಮ್ ಪಾಸಿಗೆ. ಹಾ ಸರ್. ಮತ್ತೆ ಎಷ್ಟು ಏನ್ ಎಜುಕೇಶನ್ ಏನಾಗೈತೆ ನಿಮ್ದ? ಸರ್ 12th ಪೇಪರ್ ಬರ್ದು ಬಂದಿವ್ರಿ ಸರ್. 12th ಪೇಪರ್ ಬರ್ದ್ರಿ ಈಗ. ಯಾವ್ದು ನಿಂದ ಏನಾಗೈತೆ ಎಜುಕೇಶನ್? ಈಗ ಆರ್ಟ್ಸ್ PUC. ನಿಂದ? ನಂದು ಆರ್ಟ್ಸ್ ಆಗೈತ್ರಿ ಸರ್. ಆರ್ಟ್ಸ್ ಆಗೈತಿ. ಮತ್ತೆ ಏನ್ ಮುಂದ್ ಕಾಂಪಿಟೇಟಿವ್ ಜಾಬ್ ಏನಾರ ಮಾಡ್ಬೇಕಂತ ಆಸೆ ಐತೋ ಇಲ್ಲ ನಿಮ್ದು? ಆರ್ಮಿ ಬಗ್ಗೆ ಬಾಳ ಆಸೆ ಅದ್ರಿ ಸರ್, ನಮ್ಗೆ ಏನೋ ಗೊತ್ತಿಲ್ಲ. ಮತ್ತೆ ಈಗ ಅಪ್ಲಿಕೇಶನ್ ಕರೆದಿದ್ರಲ್ಲ, ಅಪ್ಲಿಕೇಶನ್ ಹಾಕಿಲ್ಲ? ಹಾಕೇವಿ ಮೊನ್ನೆ ಸರ್. ಹಾಕಿ ನೀನು ಹಾಕಿ ಅಪ್ಲಿಕೇಶನ್. ಮತ್ತೆ ಇಲ್ಲ ಹೈಟ್ ಐತಿ ಎಲ್ಲ ಐತಿ ಅಲ್ವ, ಅದ್ರ ಬಗ್ಗೆ ಏನಾರ ಗೊತ್ತೈತೆ ಇಲ್ಲೋ? ಇಲ್ಲ ಏನು ಮಾಹಿತಿ ಇಲ್ರಿ ಸರ್. ಹೆಚ್ಚಿ ಮಾಹಿತಿನೇ ಇಲ್ರಿ. ನೋಡಪ್ಪ, ಅದಕ್ಕ 166 ಸೆಂಟಿಮೀಟರ್ ಹೈಟ್ ಐತಿ. ಹಾ, ರನ್ನಿಂಗ್ ನೋಡ 16 ಮೀಟರ್ ರನ್ನಿಂಗ್ ಇರ್ತೈತಿ. 6 ನಿಮಿಷ 15 ಸೆಕೆಂಡ್ ಒಳಗಡೆ ರನ್ನಿಂಗ್ ಓಡ್ಬೇಕು. ಹಾ, ಇದು 30 ಹೊಡೆದೆ ಅಂದ್ರೆ ಎಕ್ಸಲೆಂಟ್ 100ಕ್ಕೆ 100 ಮಾರ್ಕ್ಸ್ ಇರ್ತೈತಿ. ಮತ್ತ ಅದ್ರೊಳಗಡೆ ಚಿನ್ನಪ್ಪ ಭೀಮ್ ಅಂತ ಇರುತ್ತ, ಅದು 10 ಹೊಡೆದೆ ಅಂದ್ರೆ 40 ಮಾರ್ಕ್ಸ್ ಇರ್ತೈತಿ. ಫಿಸಿಕಲ್ ಒಳಗ್ 100 ಮಾರ್ಕ್ಸ್ ಇರ್ತೈತಿ, ಎಕ್ಸಾಮ್ ಒಳಗ್ 100 ಮಾರ್ಕ್ಸ್ ಇರ್ತೈತಿ. ಅದು ಯಾಕಂದ್ರೆ ನಮ್ಮ ಮಾತೃಭಾಷೆ ಕನ್ನಡದಾಗ ಎಕ್ಸಾಮ್ ಐತಿ ಗೊತ್ತಿಲ್ಲ. ಮತ್ತೆ ಏನ್ PUC ಓದಿರಿ ಅದಕ್ಕಿಂತ ಈಸಿ ಇರ್ತದ ಕ್ವಶನ್ ಪೇಪರ್. ನೀವು ಡಿಗ್ರಿ ಕಲ್ಕೋತ ಹೊಂಟ್ರಿ ಅಂದ್ರ ಮುಂದ್ ಲೈಫ್ ಟೈಮ್ ಹಂಗ ಕಲ್ಕೋತ ಹೋಗೋದಾಗತ್ತ. ಏನ್ ಹೇಳ್ತಾನೆ, ಒಂದ್ಸರಿ ಎಲ್ಲಾದ್ರೂ ಕೋಚಿಂಗ್ ಮಾಡ್ರಿ ಅಂದ್ರೆ ನಿಮಗೆ ಎಕ್ಸಾಮ್ 50 ಕ್ವಶನ್ಸ್ ಇರ್ತಾವ, 100 ಮಾರ್ಕ್ಸ್ ಇರ್ತೈತಿ. ಎಕ್ಸಾಮ್ ಏನ ಮಾಹಿತಿ ಇಲ್ರಿ ಸರ್. ಏನೇನು ಎಕ್ಸಾಮ್ ಹೆಂಗಿರ್ತಂದ್ರ ರೀಸನಿಂಗ್ 5 ಕ್ವಶನ್ ಇರ್ತಾವ, ಮ್ಯಾಥ್ಸ್ 15 ಕ್ವಶನ್ಸ್ ಇರ್ತಾವ, ಜನರಲ್ ಸೈನ್ಸ್ 15 ಕ್ವಶನ್ಸ್ ಇರ್ತಾವ, ನೆಕ್ಸ್ಟ್ ಜನರಲ್ ನಾಲೆಜ್ 15 ಕ್ವಶನ್ಸ್ ಇರ್ತಾವ, ಟೋಟಲ್ 50 ಕ್ವಶನ್ಸ್ ಇರ್ತಾವ. ಓದ್ರಿ ಆರಾಮ್ಸೆ ಈಸಿ ಆಗಿ ಅರ್ಥ ಆಗತ್ತೆ ನಿಮ್ಗೆ, ಅಂದ್ರೆ ಎಕ್ಸಾಮ್ ಪಾಸ್ ಮಾಡ್ಕೋಬಹುದು ನೀವು. ಮತ್ತ ಇಲ್ಲಿ ನೀವೇ ಹಂಗೇನಾದ್ರೂ ಕೋಚಿಂಗ್ ಮಾಡ್ಬೇಕಂತ ಆಸೆ ಐತಿ? ಓಕೆ, ನಮ್ದೇ ಆಗಿರ್ತಕ್ಕಂತ SJ ಡಿಫೆನ್ಸ್ ಅಕಾಡೆಮಿ ಅಂತ ಐತಿ ಬಾಗಲಕೋಟೆ. ನೋಡಿರ್ಬೋದು ನೀವು, ಕೋಚಿಂಗ್ ಕೇಳಿರ್ಬೋದು. ನಮ್ ಕೋಚಿಂಗ್ ದಾಗ 2 ತಿಂಗಳ ತರಬೇತಿ ಇರ್ತೈತಿ. ಹಾಸ್ಟೆಲ್, ಊಟ, ಕ್ಲಾಸ್, ಫಿಸಿಕಲ್ ಟ್ರೈನಿಂಗ್ ಎಲ್ಲಾನು ಕೂಡ ಟ್ರೈನಿಂಗ್ ಕೊಡ್ತೀವಿ. ಆಲ್ರೆಡಿ 3ನೇ ಬ್ಯಾಚ್ ಅಡ್ಮಿಷನ್ ಸ್ಟಾರ್ಟ್ ಆಗಿದಾವ. ಈಗ 3ನೇ ಬ್ಯಾಚ್ ಅಡ್ಮಿಷನ್ ಸ್ಟಾರ್ಟ್ ಆಗಿದಾವ. ಏಪ್ರಿಲ್ 10ನೇ ತಾರೀಕಿಗೆ ಕ್ಲಾಸ್ ಸ್ಟಾರ್ಟ್ ಆಕಾವ್. ಬಂದ ಜಾಯ್ನ್ ಆಗ್ರಿ, 100% ನಿಮ್ ರಿಸಲ್ಟ್. ಯಾಕಂದ್ರೆ ಮುಂದ್ PUC ಕಲಿತ ಹಂಗ ಡಿಗ್ರಿ ಕಲ್ಕೋತ ಹೊಂಟ್ರಿ ಅಂದ್ರೆ ನಿಮ್ ಪಪ್ಪ ಮಮ್ಮಿ ಏನ್ ಮಾಡ್ತಾರ? ರೈತಾಕಿ ಮಾಡ್ತಾರ. ನಿಮ್ ಪಪ್ಪ ಮಮ್ಮಿ ಕೂಲಿ ಕೆಲಸ ಮಾಡ್ತಾರ. ಅಲ್ಲೂ ಇಷ್ಟೆಲ್ಲ ಗೊತ್ತೈತಿ, ಮತ್ತೆ ಇಲ್ಲೆಲ್ಲ ಟೈಮ್ ಪಾಸ್ ಮಾಡಕತ್ತಿರಲ್ಲ. ಜಾಸ್ತಿ ಗೊತ್ತಿಲ್ಲ ಸರ್, ಜಾಸ್ತಿ ಮಾಹಿತಿ ಇಲ್ರಿ ಸರ್. ಹಾ, ಟೈಮ್ ಪಾಸ್ ಮಾಡಕ್ ಹೋಗ್ಬೇಡ್ರಿ. ಜೀವನ ಅಂತಂದ್ರ ಅಷ್ಟ್ ಈಸಿ ಆಗಿಲ್ಲ. ಜೀವನದಾಗ ನೀನ್ ಎಕ್ಸಾಮ್ ನೇ ಯಾವ್ದ್ರಾಗ ಒಂದು ಎಜುಕೇಶನ್ ದಾಗ ಫೇಲ್ ಆದ್ರೂ ಕೂಡ ಪರವಾಗಿಲ್ಲ, ಲೈಫ್ ನೇ ಫೇಲ್ ಆಗ್ಬಾರ್ದು. ಯಾವ್ದೇ ಒಂದು ಉದ್ಯೋಗ ಇರ್ಲಿ, ಯಾವ್ದೇ ಒಂದು ಹುದ್ದೆ ಆಗಿರ್ಲಿ, ನೀ ಅಕಸ್ಮಾತ್ PUC ಯಾವ್ದೋ ಒಂದು ಡಿಗ್ರಿ ಒಳಗಡೆ ಒಂದ್ ಸಬ್ಜೆಕ್ಟ್ ಫೇಲ್ ಆದ ಅಂದ್ರು ಯಾರು ಕೇಳೋದಿಲ್ಲ. ನೀನ್ ಯಾವ್ದೋ ಒಂದು ಆರ್ಮಿ ಜಾಬ್ ಅದೇ ತಿಳ್ಕೊ, ಹೆಂಗದೆ ಅಂತ ಯಾರು ಕೇಳಂಗಿಲ್ಲ. ಆ ಕಾರಣಕ್ಕೋಸ್ಕರ ಹೇಳ್ತೀನಿ, ಲೈಫ್ ನಾಗ ಸಕ್ಸಸ್ ಆಗ್ಬೇಕ. ಓಕೆ, ಬಂದ ಅಡ್ಮಿಷನ್ ಮಾಡ್ಕೊಡ್ರಿ. 10ನೇ ತಾರೀಕಿಗೆ ಕ್ಲಾಸ್ ಸ್ಟಾರ್ಟ್ ಆಕೋ. ನಿನ್ ದೋಸ್ತರ ಯಾರಾದ್ರೂ ಇದ್ರಪ್ಪ ಅಂದ್ರ ಬಂದ ಜಾಯಿನ್ ಮಾಡ್ಕೊಡ್ರಿ. ಏನ್ ಹೇಳ್ತೀನಿ? ಓಕೆ, ಬರ್ರಿ, ಆದಷ್ಟು ಬೇಗ ಬಂದು ಅಡ್ಮಿಷನ್ ಮಾಡ್ಕೊಡ್ರಿ.